ಸಮಯ ಅನ್ನೋದು ನಿಮ್ಮ ಜೀವನದಿಂದ ಹೋಗಿದ್ರೆ ಮತ್ತೆ ನೀವು ಏನೇ ಮಾಡಿದ್ರು ಆ ಸಮಯ ಮತ್ತೆ ಬರಲ್ಲ. ಮಾಸ್ಟರ್, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈಗ ಒಂದ್ ದಿವಸ ಇದೆ, ನೀವು ಏನು ಪ್ಲಾನ್ ಮಾಡಿಲ್ಲ ಅಂದ್ರೆ ಹಂಗೆ ಹೋಗ್ಬಿಡುತ್ತೆ. ಪ್ಲಾನ್ ಮಾಡಿದ್ರೆ ಎಷ್ಟೋ ವಿಷಯಗಳು ನಾವು ಸಾಧಿಸ್ಬೋದು, ಎಷ್ಟೋ ಮಾಡ್ಬೋದು. ಲಾ ಆಫ್ ಲೀಸ್ಟ್ ಎಫರ್ಟ್ ಅನ್ನೋದು ಸ್ಮಾರ್ಟ್ ಪೀಪಲ್ ತುಂಬಾ ಯೂಸ್ ಮಾಡ್ತಾರೆ. ಅಂದ್ರೆ ಪ್ರತಿಯೊಬ್ಬರು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಏನೋ ಒಂದು ರಿಸರ್ಚ್ ಮಾಡ್ತಾ ಇರ್ತೀವಿ, ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ. ಜೀವನದಲ್ಲಿ ನಿಮ್ಮ ಗೋಲ್ ಏನಿದೆಯೋ ಆ ಗೋಲು ನೀವು ಎಕ್ಸಿಕ್ಯೂಟ್ ಯಾವಾಗ ಮಾಡಬೇಕು ಅಂದ್ರೆ, ಒಬ್ಬೊಬ್ಬರು ಒಂದೊಂದು ಸಮಯ ಆಕ್ಟಿವ್ ಆಗಿರ್ತಾರೆ ತುಂಬಾ. ಒಬ್ಬೊಬ್ಬರು ಬೆಳಗ್ಗೆ, ಒಬ್ಬೊಬ್ಬರು ಮಧ್ಯಾಹ್ನ, ಒಬ್ಬೊಬ್ಬರು ರಾತ್ರಿ. ಇದರಲ್ಲಿ ಯಾವ್ದು ಕರೆಕ್ಟ್ ರಾಂಗ್ ಇಲ್ಲ. ನಿಮ್ಮ ಮೈಂಡು, ನಿಮ್ಮ ಎಮೋಷನ್ಸ್, ನಿಮ್ಮ ಆ ಪೊಟೆನ್ಷಿಯಲ್ ಕೆಪಾಸಿಟಿ ಯಾವ ಟೈಮಲ್ಲಿ ಮ್ಯಾಕ್ಸಿಮಮ್ ವರ್ಕ್ ಆಗುತ್ತೋ ನೀವು ನೋಡ್ಬೇಕು. ನೈಟ್ ಅಂದ್ರೆ ನೈಟು, ಮಾರ್ನಿಂಗ್ ಅಂದ್ರೆ ಮಾರ್ನಿಂಗ್. ನೀವು ನೈಟ್ ಮ್ಯಾನ ಮಾರ್ನಿಂಗ್ ಮ್ಯಾನ್ ಅನ್ನೋದು ನೀವು ನೋಡ್ಕೋಬೇಕು. ಇಲ್ಲಾಂದ್ರೆ ಆಫ್ಟರ್ನೂನ್. ಯಾವ ಟೈಮ್ ನಾವು ತುಂಬಾ ಆಕ್ಟಿವ್ ಇರ್ತೀವೋ ಆ ಟೈಮಲ್ಲಿ ನಮ್ಮ ಲೈಫಲ್ಲಿ ಏನ್ ಇಂಪಾರ್ಟೆಂಟೋ ಅದನ್ನು ಮುಗಿಸ್ಬೇಕು. ಒಂದು 2 hours 3 hours ಒಂದು ವಿಷಯ ನಾವು ಡೈಲಿ ಫೋಕಸ್ ಮಾಡಿದ್ರೆ 1 year ಅಲ್ಲಿ ಏನೋ ಬೇಕಂದ್ರೂ ಸಾಧಿಸ್ಬೋದು. ಇದು ಲಾ ಆಫ್ ಲೀಸ್ಟ್ ಎಫರ್ಟ್.